ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2026ರ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತಾನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. KCETನ ಎಲ್ಲ ವೀಡಿಯೋಸ್ಗಳು ಆಲ್ರೆಡಿ ಅಪ್ಲೋಡ್ ಆಗಿದೆ. ಇವಾಗಲೇ ನಾವು 2026ರ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋವನ್ನು ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2026 ಎಕ್ಸಾಮ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈಗಾಗಲೇ ನಮಗೆ ನೋಟಿಫಿಕೇಷನ್ ಹೊರಗಡೆ ಬಂದಿದೆ. ಸೊ ಈ ಎಕ್ಸಾಮಲ್ಲಿ ನಾವು ಪಾಸ್ ಆಗಬೇಕಿದ್ರೆ ನಮಗೆ 2 ಕ್ರೈಟೀರಿಯಾ ಬರುತ್ತೆ. ಒಂದು ಮಿನಿಮಮ್ ಪಾಸಿಂಗ್ ಪರ್ಸೆಂಟೇಜ್ ಪ್ಲಸ್ಸು 6% ಕ್ರೈಟೀರಿಯಾ. ಸೊ ಆಮೇಲೆ ಕಟ್ ಆಫ್ ಬಂದ ಕೂಡಲೇ ಅದರ ಬೇಸಿಸ್ ಮೇಲೆ ನಾವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಅರ್ಹತೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ KEಯಿಂದ ನಮಗೆ ಬಂದಿರುವ ನೋಟಿಫಿಕೇಷನಲ್ಲಿ ಏನು ಹೇಳುತ್ತೆ, KEಯಿಂದ ಕೊಟ್ಟಿರುವಂಥ ವಿಷಯಗಳು ಏನಿದೆ ಅನ್ನೋದನ್ನು ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೋಡಿ, ನೀವು KCET ಎಕ್ಸಾಮ್ ಬರೆಯೋದಾದರೆ 2 ಪೇಪರ್ ಇರುತ್ತೆ ನಿಮಗೆ. ಒಂದು ಕಡ್ಡಾಯ ಪ್ರಶ್ನೆ ಪತ್ರಿಕೆ, ಒಂದು ನಿಮಗೆ ಜನರಲ್ ಪೇಪರ್ ಬರುತ್ತೆ. ಸೆಕೆಂಡ್ ಪೇಪರ್ ನೀವು ಆಯ್ಕೆ ಮಾಡಿಕೊಂಡಿರುವ ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಸೊ ಇಲ್ಲಿ 50 ಮತ್ತು 100 ಪ್ರಶ್ನೆಗಳಿರುತ್ತೆ. ಟೋಟಲ್ 150 ಕ್ವೆಶನ್ಸ್ ಇರುತ್ತೆ. 300 ಮಾರ್ಕ್ಸಿಗೆ ಎಕ್ಸಾಮ್ಸ್ ನಡೆಯುತ್ತೆ. ಸೊ ಈ ಎಕ್ಸಾಮ್ಸನ್ನು ಬರೆದಾದ ನಂತರ ನೀವು ಎಷ್ಟು ಅಂಕ ಪಡ್ಕೋಬೇಕು ಅಂದರೆ, ನೀವು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಪಡ್ಕೋಬೇಕು. ಇಲ್ಲಿ ಅದು ಯಾವುದು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಜನರಲ್ ಕ್ಯಾಟಗರಿಯವರು ಅಟ್ಲೀಸ್ಟ್ 40% ಅಂಕ ತೊಗೊಂಡಿರಬೇಕು. SC ST ಮತ್ತು ಅದರ್ ಕ್ಯಾಟಗರೀಸ್ ಯಾರೆಲ್ಲ ಬರ್ತಾರೋ ಅವರೆಲ್ಲ 35% ಅಷ್ಟು ಅಂಕ ತೊಗೊಂಡಿರಬೇಕು. ಇದು ಮಿನಿಮಮ್ ಪಾಸಿಂಗ್ ಪರ್ಸೆಂಟೇಜ್ ಮಾರ್ಕ್ಸ್. ಸೊ ಪೇಪರ್ 1 ಆ್ಯಂಡ್ ಪೇಪರ್ 2 ನೀವೇನು ಬರೀತಿರೋ ಎಕ್ಸಾಮ್ಸು ಅದರಲ್ಲಿ ನೀವು 40% ಅಷ್ಟು ನೀವು ಜನರಲ್ಗೆ, ನೀವೇನಾದರೂ ಜನರಲಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ 40% ಅಷ್ಟು ನಿಮಗೆ ಮಾರ್ಕ್ಸ್ ಬಂದಿರಬೇಕು 300ಗೆ. ಹಾಗೆಯೇ SC ST ಮತ್ತು ಅದರ್ ಕ್ಯಾಟಗರೀಸ್ ಯಾವುದೆಲ್ಲ ಇದೆ, 3B 3A 3B 2A 2B ಇವರಿಗೆಲ್ಲ 35% ಅಷ್ಟು ಅಂಕ ಬಂದಿರಬೇಕು. ಸೊ ನೀವಿಲ್ಲಿ 35-40% ಅಂಕ ಪಡೆದ ಕೂಡಲೇ ನೀವು ಎಲಿಜಿಬಲ್ ಆಗಿರಲ್ಲ. ಸೊ ನೀವು ಎಲಿಜಿಬಲ್ ಆಗಿರೋದು ಯಾವುದಕ್ಕೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಕ್ರೈಟೀರಿಯಾ ಇದೆ 6% ಕ್ರೈಟೀರಿಯಾ, ಅದಕ್ಕೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಸೊ 35-40% ತೊಗೊಂಡು ಕೂಡಲೇ ನಾನು ಪಾಸ್ ಆಗ್ತೀನಿ, ನಾನು KCET ಸರ್ಟಿಫಿಕೇಟ್ ತೊಗೊಂಡ್ಬಿಡ್ತೀನಿ ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಸೊ KEಯಿಂದ ಇರುವಂಥ ಮಾಹಿತಿ ಏನು ಅಂತ ಹೇಳಿದ್ರೆ, ನೀವು ಟೋಟಲ್ ಪೇಪರ್ಗಳಲ್ಲಿ 2 ಪೇಪರ್ ಸೇರಿ 300 ಮಾರ್ಕ್ಸಿಗೆ ಏನು ಎಕ್ಸಾಮ್ ಬರೀತೀರೋ ಅದರಲ್ಲಿ ನೀವು ಜನರಲ್ ಆದರೆ 40% ತೊಗೊಂಡಿರಬೇಕು. ನೆಕ್ಸ್ಟು SC ST ಆದರೆ ನೀವು 35% ಅಷ್ಟು ಅಂಕ ತೊಗೊಂಡಿರಬೇಕು. ಇದನ್ನು ನೀವು ಕ್ಲಿಯರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಎಲಿಜಿಬಲ್ ಅಂತ ಹೇಳ್ಬೋದು, ನೆಕ್ಸ್ಟ್ ಕ್ರೈಟೀರಿಯಾಕ್ಕೆ ಎಲಿಜಿಬಲ್. ಸೊ ನೆಕ್ಸ್ಟ್ ಕ್ರೈಟೀರಿಯಾ ಏನು ಅಂತ ನಿಮಗೆ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ. ಸ್ಲಾಟ್ 2 ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ 6% UGC ನೆಟ್ಟಲ್ಲಿ ಸೆಲೆಕ್ಟ್ ಮಾಡುವ ಪ್ರಕಾರ ಇಲ್ಲಿ ಏನು ಮಾಡ್ತಾರೆ ನೋಡಿ, ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದರ ಬೇಸ್ ಮೇಲೆ 6% ಅಭ್ಯರ್ಥಿಗಳನ್ನು ಇಲ್ಲಿ ಏನು ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಮೇಯ್ನಾಗಿ ನಿಮಗೆ ಬೇಕಾಗಿರೋದು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ 40% ಆ್ಯಂಡ್ 35%. ಸೊ ಈ ಪಾಸಿಂಗ್ ಮಾರ್ಕ್ಸ್ ನೀವು ತೊಗೊಂಡ್ರೆ ನೀವು ನೆಕ್ಸ್ಟು ಎಲಿಜಿಬಲ್ ಆಗೋ ಸಾಧ್ಯತೆ ಇದೆ, ನೆಕ್ಸ್ಟು ಕ್ರೈಟೀರಿಯಾಕ್ಕೆ ಎಲಿಜಿಬಲ್ ಆಗ್ತೀರಾ. ಹಾಗಂತ KCETಗೆ ನೀವು ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಸೊ ನೀವು ಯಾರೆಲ್ಲ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರೋ ಅವರು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಪಡ್ಕೊಳ್ಳೇಬೇಕು. ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ನೀವೇನಾಗ್ತೀರಾ, ನೆಕ್ಸ್ಟ್ ಕ್ರೈಟೀರಿಯಾಕ್ಕೆ ಸೆಲೆಕ್ಟ್ ಆಗ್ತೀರಾ. ಸೊ ನೆಕ್ಸ್ಟ್ ಕ್ರೈಟೀರಿಯಾ ಏನು ಅಂತ ನಿಮಗೆ ತೋರಿಸ್ತೀನಿ. 6% ಕ್ರೈಟೀರಿಯಾ ಇದೆ. ಸೊ 6% ಇಲ್ಲಿ ನೋಡ್ಬೋದು. ಸಾಮಾನ್ಯ ವರ್ಗದ ಅಭ್ಯರ್ಥಿ ಮತ್ತು ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರೆ, ಯಾವ ಫಾರ್ಮುಲಾದಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಟ್ಟು ಪಾಸಾಗಿರೋ ಅಭ್ಯರ್ಥಿಗಳ ಮೇಲೆ 6% ಅಷ್ಟು ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ ರೆಸ್ಪೆಕ್ಟಿವ್ ಆಫ್ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡಲ್ಲ, ಟೋಟಲ್ ಎಷ್ಟು ಜನ ಬರ್ತಿದ್ದಾರೆ ಅದರ ಬೇಸ್ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ನೀವು KCETನ ಅರ್ಹತೆಯನ್ನು ಪಡ್ಕೋತೀರಾ. ಸೊ ಇದಿಷ್ಟು KEಯಿಂದ ಕೊಟ್ಟಿರುವಂಥ ಮಾಹಿತಿ. 35-40% ಬಂದ ಕೂಡಲೇ ನೀವೇನಾಗ್ತೀರಾ, ನೆಕ್ಸ್ಟ್ ಕ್ರೈಟೀರಿಯಾಕ್ಕೆ ಎಲಿಜಿಬಲ್ ಆಗಿರ್ತೀರ, ಬಟ್ ನಾಟ್ ಫಾರ್ KCET ಎಕ್ಸಾಮ್ ಸರ್ಟಿಫಿಕೇಟ್. ಸೊ ಯು ಆರ್ ಎಲಿಜಿಬಲ್ ಓನ್ಲಿ ಫಾರ್ 6% ಕ್ರೈಟೀರಿಯಾ. 6% ಕ್ರೈಟೀರಿಯಾದಲ್ಲಿ ನೀವು ಕ್ಲಿಯರ್ ಮಾಡಿಕೊಂಡ್ರೆ ನಿಮಗೆ KCET
ಅಂತಿಮ ಸರ್ಟಿಫಿಕೇಟ್ ಏನು ಸಿಗುತ್ತೋ ಅಥವಾ ನಿಮಗೆ ಏನು ಕ್ವಾಲಿಫಿಕೇಷನ್ ಅಂತ ಬರುತ್ತೋ ಅದು ನಿಮಗೆ ಸಿಗುತ್ತೆ. ಸೊ ಕೆ ಎಲ್ಲಿ ನೀವು ನೋಡಿರ್ಬೋದು ನೋಟಿಫಿಕೇಷನಲ್ಲಿ ಇದು ಕೊಟ್ಟಿದ್ದಾರೆ, ಏನಿದು ಇದಂತ ಡೌಟ್ ಇರ್ಬೋದು, ಕೆಲವರು ಕಮೆಂಟ್ ಮಾಡಿದರು. ಸೊ ಅದಕ್ಕೆ ನಿಮಗೆ ಈ ವಿಡಿಯೋವನ್ನು ಮಾಡ್ತಿದ್ದೀನಿ. ಸೊ ಕರೆಕ್ಟಾಗಿ ತಿಳ್ಕೊಳ್ಳಿ, 35-40% ತೊಗೊಳ್ಳೇಬೇಕು. ತೊಗೊಂಡಿದ್ರೆ ಮಾತ್ರ ನೆಕ್ಸ್ಟ್ ಕ್ರೈಟೀರಿಯಾಕ್ಕೆ ಎಲಿಜಿಬಲ್ಲು. ಅಲ್ಲೂ ನೀವು ಪಾಸ್ ಆದರೆ 6% ಕ್ರೈಟೀರಿಯಾದಲ್ಲೂ ನೀವು ಪಾಸ್ ಆದರೆ ನೀವು ಕಟ್ ಆಫ್ ಬೇಸ್ ಮೇಲೆ ನೀವು ಜಾಸ್ತಿ ಅಂಕ ಸಿಗುತ್ತೆ ನಿಮಗೆ. ಆ ಕಟ್ ಆಫ್ ಬೇಸ್ ಮೇಲೆ ನಿಮಗೆ ಜಾಸ್ತಿ ಅಂಕ ಸಿಕ್ಕಿದಾಗ ನೀವೇನಾಗ್ತೀರಾ, ಕೆ ಸೆಟ್ ಸರ್ಟಿಫಿಕೇಟನ್ನು ಪಡ್ಕೊಳ್ಳೋದಕ್ಕೆ ಅರ್ಹರಾಗ್ತೀರಾ. ಇದು ಕೆ ಇಯಿಂದ ಬಂದಿರುವಂಥ ಮಾಹಿತಿ, ಕೆ ಇಯಿಂದ ಇರುವಂಥ ಮಾಹಿತಿ. ಆಲ್ರೆಡಿ ಈ ಥರನೇ ಫಾಲೋ ಮಾಡ್ತಿದ್ರು, ಈ ವರ್ಷನ ಅದನ್ನೇ ಫಾಲೋ ಮಾಡ್ತಿದ್ದಾರೆ. ಸೊ ಯಾರೆಲ್ಲ ವೀಡಿಯೋವನ್ನು ಕೊನೆವರೆಗೆ ನೋಡಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಕೆ ಸೆಟ್ನ ಎಲ್ಲ ವೀಡಿಯೋಗಳನ್ನು ನಿಮಗೆ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಎಲ್ಲರೂ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಿದ್ದೀನಿ. ಧನ್ಯವಾದಗಳು.